ನೋಡಿ, ಅವ್ರಿಗೆ ಕ್ಯಾಬಿನೆಟ್ದಲ್ಲಿ ಏನೂ ದುಡ್ಡಿಲ್ಲ, ಎಲ್ಲಾನು ರೊಕ್ಕ ಆಗಿದೆ. ಇದರಲ್ಲಿ ಏನಾದ್ರು ಒಂದು ಅರ್ಧ ಮಂದಿ ಕಟ್ ಮಾಡಿ ಇದ್ರಾಗ ಏನು ಉಳಿತದಲ್ಲ, ಇದೇ ಉಳಿದದ್ರೊಳಗನ ಮತ್ತೆ ಬೇರೆ ಬೇರೆ ಏನಾರು ಮಾಡಿ ಹೆಸರು ಮಾಡ್ಬೇಕು ಅನ್ನೋಂಥದ್ದು ಇದೆ. ನಾವು ಹೇಳುವಂಥದ್ದು ಅವಾಗೂ ನೀವೇ ಮಾಡಿಕೊಟ್ಟವ್ರಲ್ಲ. ಈ 3 ವರ್ಷದಿಂದ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥವ್ರು ಯಾರು? BJP ಅವರಲ್ಲ, ನೀವು ಕಾಂಗ್ರೆಸ್ದವ್ರೇನೆ ಇದನ್ನೆಲ್ಲ ಮಾಡಿಕೊಟ್ಟಿರುವಂಥದ್ದು. ಇದ್ರಾಗ ಏನು ಮತ್ತೆ ಇಲ್ಲಿ ತನಕ ಮಾಡಿರುವಂಥದ್ದು ತಪ್ಪು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅವಾಗ. ಅದ್ರ ಸಲುವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಫಲಾನುಭವಿಗಳು ಅನ್ಯಾಯ ಆಗ್ಲಾರ್ದಂತೆ ಎಲ್ಲರಿಗೂ ಮಾಡ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಅಲ್ಲ, ಒಟ್ಟೇನೆ ಸಂಖ್ಯೆ ಕಡಿಮೆ ಆಗ್ಬೇಕು ಅವ್ರಿಗೆ, ಒಟ್ಟೆ ಅವ್ರ ಸಂಖ್ಯೆ ಕಡಿಮೆ ಆಗ್ಬೇಕು, ಕೊಟ್ಟಂಗ ಆಗಿರ್ಬೇಕು. ಮುಗಿಗೆ ತುಪ್ಪ ಹಚ್ಚುವಂತ ಕೆಲಸ ಈಗಿನವ್ರು ಮಾಡ್ತಾ ಇದ್ದಾರೆ. ಮೊದಲೇದರಲ್ಲಿ ಈ 14 ಪೋರ್ಟ್ಫೋಲಿಯೋ ಹಂಚೋದ್ರೊಳಗನೆ 13 ಹಂಚೋದ್ರೊಳಗನೆ ಅವ್ರ ಕಣ್ಣ ನೀರು ಕಪಾಳ ಬಂದಿದೆ. ಅಷ್ಟು ಅಲ್ಲದೆ ಪ್ರಮುಖ ಖಾತೆಗಳನ್ನು ಕೊಟ್ಟು ಸಹಿತ ಸಮಾಧಾನ ಇಲ್ಲ. ಇನ್ನು ಉಳಿದಿರುವಂತ 20 ಸಚಿವರಿಗೆ ಅಲ್ಲಿ ಉಳಿದಿರುವಂತ ಖಾತೆಗಳನ್ನು ಹಂಚಿದ್ರೆ ಯಾರು ಒಪ್ಲಿಕ್ಕೆ ಆಗದೆ ಇರುವಂತದ್ದು. 20 ಸೀಟಿಗೆ ಒಂದು 80 ಮಂದಿ ಉಳಿದಾರಿಲ್ಲ. 80ಕ್ಕೆ 136 13 ತೆಗೆದ್ರೆ ಎಷ್ಟದ ಒಟ್ಟರು. ಸಿದ್ದರಾಮಯ್ಯನವರು ಇದ್ದಾಗ ಇಂಥ ಬೆಳವಣಿಗೆ ಎಲ್ಲಿ ಕೂಡ ಕಂಡು ಬರಲಿಲ್ಲ. ಈ DK ಸಿಎಂ ಆಗುತ್ತೆ ಇವೆಲ್ಲ ಶುರುವಾಗಿದಾವ. ಇದ್ರ ಹಿಂದೆ ಕಾಣದ ಕೈ ಆಟ ಆಡ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಸಚಿವ ಸ್ಥಾನದ ಖಾತೆ ಅಸಮಾಧಾನ ಆಗಿರ್ಬೋದು, ಸಚಿವ ಸ್ಥಾನದ ಬಗ್ಗೆ ನಮ್ಗ ಅಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ, ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಇದರಿಂದ ಆಟ ಆಡ್ತಿರ್ಬೋದು ಅನಿಸುತ್ತದೆ. ಅಲ್ಲ, ಅವರು ಬಹಳ ಬುದ್ಧಿವಂತರು. ತಮ್ಗೆ ಏನು ಗೊತ್ತಾಗ್ಲಾರ್ದಂಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಏನಾದ್ರು ಮಾಡ್ಬೋದು ಅವರು. ಸರ್, ಆಮೇಲೆ ಯಾರು ಮಾತಾಡದೇ ಇದ್ರು ಕೂಡ ಇವರೊಬ್ಬರು ಮಾತಾಡಿ ಅದನ್ನ ಇಶ್ಯೂ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಒಳ್ಳೆ ಸ್ನೇಹಿತರು. ಯಾಕಂದ್ರೆ ಅವರು ನಾನು ಗುಲ್ಬರ್ಗದಲ್ಲಿ 2.5 ವರ್ಷ ಇದ್ದೆ. ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು, ನಿಮ್ಗೆ ಇಲ್ಲಿ ಮಂತ್ರಿ ಮಾಡ್ತಾ ಇರುವಂಥದ್ದು, ನಿಮ್ಗೆ ಗೃಹ ಮಂತ್ರಿ ಮಾಡಿರುವಂಥದ್ದು RSS ಬಯಸಲಾಗಲ್ಲ. ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಹಾಕಿ. RSS ಬಗ್ಗೆ ತಾಯಿ ಸ್ಥಾನದಲ್ಲಿರುವಂಥ RSS ಅವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮ್ಗಲ್ಲ. ನಿಮ್ಗಿಂತ ದೊಡ್ಡವ್ರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇನೇ ಇಲ್ಲ. ನಿಮ್ಮ ಬಗ್ಗೆ ನಿಮ್ಗೇನು ಮಾತಾಡೋದಂಥದ್ದಿದೆ? ನೀವೇನಾದ್ರೂ RSS ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಿದ್ರೆ ನನ್ನ ಘನತೆ ಗೌರವ ಹೆಚ್ಚಾಗೈತೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖರು ಯಾರಿಲ್ಲ. ಅದ್ರ ಸಲುವಾಗಿ RSS ಬಗ್ಗೆ ಒಂದು ಪೂಜ್ಯ ಭಾವನೆ ಇರಬೇಕು. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ. ಒಬ್ಬರ ಅವಿವಾಹಿತರಾಗಿ ನಮ್ಮ ಸಂಘದ ಪೂಜ್ಯರು ಎಲ್ಲರೂ ಮನೆ ಮನಸ್ಸ ಬಿಟ್ಟು ನಮ್ಮ ದೇಶದ ಸಲುವಾಗಿ, ದೇಶಕ್ಕೆ ಜೀವ ಕೊಟ್ಟಂಥವ್ರು ಹಿಂದೆ ಆಗೋದಂಥವ್ರು ಇದ್ದಾರೆ, ಈಗೂ ಇದ್ದಾರೆ. ಆದ್ರೆ ಜೀವ ಕೊಡೋಂಥವ್ರು ನಿಮ್ಮಲ್ಲಿ ಯಾರಿಲ್ಲ. ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದ್ ವೇಳೆ ಇದೇ ಚಾಳಿನ RSS ಬಗ್ಗೆ ವೈಯಕ್ತಿಕ ನಮ್ಗೆ ಏನೋ ಮಾತಾಡ್ತಿದ್ರೆ ಮಾತಾಡಿ, ನಿಮ್ಗೆ ಈಕ್ವಲ್ ಇದೆ. ಮುರುಗೇಶ್ ನಿರಾಣಿ ಅವ್ರು ಮಾತಾಡ್ತಾರ ಅಥವಾ ಬೇರೆ ನಮ್ಮ ಎಕ್ಸ್ ಮಿನಿಸ್ಟರ್ ಮಾತಾಡ್ತಾರ ಮಾತಾಡಿ. ಆದ್ರೆ RSS ಬಗ್ಗೆ ನೀವು ಏನಾದ್ರು ಮಾತಾಡಿದ್ರೆ ಬರುವಂತ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾಗಿರುವಂತ ಹೋರಾಟವನ್ನು ಮಾಡ್ತೇವೆ. ಹುಷಾರಾಗಬೇಕು. ಭಾರತೀಯ ಜನತಾ ಪಾರ್ಟಿ ಕೊಟ್ರೆ ನಿಶ್ಚಿತವಾಗಿನೂ ಸಹಿತ 1-2 ಮಂತ್ರಿಗಳು ಬಂದೇ ಬರ್ತಿದೆ. ಅದು ಪ್ರಮುಖ ಮಂತ್ರಿಗಳು. ಅದು ಅಲ್ಲದೆ ಕೆಲವೊಂದು ಸಮಾಜಕ್ಕೆ ಕನ್ಸಿಡರೇ ಮಾಡಿಲ್ಲ. ಒಂದೊಂದು ಸಮಾಜಕ್ಕೆ ನಾವು 2-3 ಮಂತ್ರಿ ಕೊಟ್ಟಿದ್ದೀವಿ. ಇವತ್ತು ಅವ್ರ ಹೆಸರು ಲಿಸ್ಟ್ ಆಗಲೇ ಇಲ್ಲ. ಅಂಥದ್ದು ಬಂದಿದೆ. ಅಂಥವ್ರು ಸಹಿತ ಬರುವಂತ ದಿವಸದಲ್ಲಿ ಯಾರು ಸಮಾಜಕ್ಕೆ ಎತ್ತಿ ಹಿಡಿತಾರೆ ಅಂತ ಓಟ್ ಹಾಕೋದ್ ಕಡೆ ಮುಂದೆ ಬರುವಂತ ದಿವಸದಲ್ಲಿ ಅದ್ರ ಗಮನ ಹರಿಸಬೇಕು. ನಿಮ್ಮದೇ ಬಿಜೆಪಿ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಬಾಗಲಕೋಟೆ ಜಿಲ್ಲೆಗೆ ಅದು ಹುನಗುಂದ ಕ್ಷೇತ್ರಕ್ಕೆ ಏನಾದ್ರು ವಿಜಯಾನಂದ ಕಾಶ್ಯಪ್ನವ್ರು ಮಂತ್ರಿಗಿರಿ ಕೊಟ್ರೆ ಕ್ಷೇತ್ರ ಅಷ್ಟೇ ಅಲ್ಲ, ರಾಜ್ಯನೇ ಹಾಳಾಗುತ್ತೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಕೊಡ್ಬೇಕು, ಯಾರಿಗಾರ ಹೋಗಲ್ಲಕ್ಕ 1 ಅಥವಾ 2 ಸೀಟು ಬಾಗಲಕೋಟೆ ಜಿಲ್ಲೆ ಕೊಡ್ಬೇಕು. ಅದನ್ನ ನಮ್ದು ಆಲ್ಮಟ್ಟಿ ಬ್ಯಾಕ್ ವಾಟರ್ದೊಳಗೆ ಸಬ್ಮರ್ಜ್ ಆಗಿ ಸಾಕಷ್ಟು ಸಮಸ್ಯೆಗಳು ಇರುವಂತ ಜಿಲ್ಲೆ ಇದು. ನಿಮ್ಮ ಕ್ಷೇತ್ರದವರು ಒಳ್ಳೆ ಅವ್ರಿಗೂ ಸಿಕ್ಕರು ಚಲೋ. ನಮ್ಮ ಜಿಲ್ಲೆಗೆ ಯಾರಿಗಾರ ಸಿಗಲಿ, ಒಂದು ಒಳ್ಳೆ ಖಾತೆ ತಗೊಂಡು ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದು. ಯಾರೊಬ್ರು ನನ್ಗೆ ಹೇಳ್ತಾ ಇದ್ರು, ಗುರುವಿಗೆನೆ ಇದು ಇಟ್ಟ ಶಿಷ್ಯ ಅಂತನ್ನೋಂಥದ್ದು. ಅದು ಯಾರ ಸಲಹೆ ಮಾತಾಡಿದ್ರೆ ಗೊತ್ತಾಗ್ಲಿಲ್ಲ. ಆ ಗುರುವಿಗೆ ಬೇಡ, ನನಗೆ ಶಿಷ್ಯ ಕೊಡ್ರಿ ಅನ್ನುವಂಥದ್ದನ್ನು ನಮ್ಮ ಬಾಗಲಕೋಟದಲ್ಲಿ ನಡೀತಾ ಇದೆ. ಅದು ಯಾರಿಗ ಅನ್ವಯಿಸ್ತದೆ ಅನ್ನೋಂಥದ್ದು ತಾವೇ ವಿಚಾರ ಮಾಡಬೇಕು.